ಚಪ್ಪಾಳೆ ಮುಖಾಂತರ ಮಾಡಿದ್ದೇವೆ. ಅದನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಎಲ್ಲರೂ ಸೇರಿ ನಾಚು ಮಾಡಬೇಕಾದ ದಯವಿಟ್ಟು ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಎಪಿಎಂಸಿ ಟೆಂಡರ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೀತದೆ. ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಅಂಬಾದೇವಿ ದೇವಸ್ಥಾನದಿಂದ ಮೆರವಣಿಗೆ. ನಡೆ ತಲುಪಬಹುದು ಅನ್ನೋಂತ ಇದೆ. ಅದಕ್ಕಿಂತ ಮುಂಚೆ ಅಲ್ಲಿಯೇ ಕೂಡ ಅಲ್ಲಿ ಸ್ಪರ್ಧೆಗಳನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಿರುವ ಈ ದಸರಾ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಯುತ ಮಾಜಿ ಸಂಸದರನ್ನು ಸಹ ನಾನು ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀಯುತ BR ನಾಡಗೌಡ ಸರ್ ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಲಿಂಗಸ್ಕೂರು ಉಪವಿಭಾಗದ ಸಹಾಯಕ ಆಯುಕ್ತರನ್ನು ಸಹ ಕೊಡ್ತೀವಿ. ಅಲ್ಲಿ ಬರೋ ಜನರಿಗೆ ಅದು ತುಂಬಾ ಅಂದ್ರೆ ಶುದ್ಧ ನೀರು ಇರಬೇಕು. ಸೊ ಅದರಿಂದ ಮತ್ತೆ ಯಾರಿಗೂ ಏನೋ ಅಫೆಕ್ಟ್ ಆಗಬಾರ್ದು. ಆಮೇಲೆ ಊಟ ನಾವೇನ್ ಕೊಡ್ತೀವಿ, ಸೊ ಅದನ್ನ ಕಂಪಲ್ಸರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಚೆಕ್ ಮಾಡಿಸಿ ಕ್ವಾಲಿಟಿ ಊಟನ ನಾವು ಕೊಡ್ಬೇಕಾಗುತ್ತೆ. ಆಮೇಲೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಬಿಸಿಲು ಅದೆಲ್ಲ ಇರುತ್ತೆ. ಸೊ ಅದಕ್ಕೂ ನಾವು ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಸೊ ಆಮೇಲೆ ಈಗ ಸಾಯಂಕಾಲದ ಹೊತ್ತು ಇದು ಜಾಸ್ತಿ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಬಗ್ಗೆನೂ ನಾವು ಗಮನ ಕೊಡಬೇಕಾಗುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆಗೋದು ಅಥವಾ ಎಲ್ಲೋ ಓಪನ್ ಲೈನ್ ಮಾಡೋದು ಅಥವಾ ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಸರಿಯಾಗಿ ಅದನ್ನ ವೈರ್ಗಳನ್ನ ಮತ್ತೆ ಅದನ್ನ ನಾವು ಕಂಪ್ಲೀಟ್ಲಿ ಕರೆಕ್ಟ್ ಆಗಿ ನಾವು ನೋಡ್ಕೊಂಡು ಫೈರ್ ಡಿಪಾರ್ಟ್ಮೆಂಟ್ ಅವರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಜಸ್ಕಾಂ ಅವರು ಇದನ್ನೆಲ್ಲ ಕಟ್ಟುನಿಟ್ಟಾಗಿ ಅವರು ಮಾಡಬೇಕಾಗುತ್ತೆ. ಸೊ ಆಮೇಲೆ ಈ ಕಾರ್ಯಕ್ರಮ ನಾನು ಬಂದ ತಕ್ಷಣನೇ ನಮಗೆ ಶಾಸಕರು ಹೇಳಿದ್ರು, ಈ ತರ ನಾವೊಂದು ವಿನೂತನವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಮೊಟ್ಟ ಬಾರಿಗೆ ನಾವು ಮಾಡ್ತಾ ಇದ್ದೀವಿ, ಆಮೇಲೆ ಮುಖ್ಯಮಂತ್ರಿ ಅವ್ರನ್ನ ನಾವು ಕರೆಸ್ತೀವಿ ಅಂತ ಹೇಳಿದ್ರು. ಸೊ ಅವರ ಉತ್ಸಾಹ, ಅವರ ಹುರುಪು ನೋಡಿ ನನಗೆ ಆಶ್ಚರ್ಯ ಆಯಿತು. ಇಷ್ಟು ವಯಸ್ಸಲ್ಲಿ ನಾನು ನಮ್ಮ SP ಅವ್ರಿಗೂ ಹೇಳ್ತಾ ಇದ್ದೆ. ಸೊ ಅವ್ರನ್ನ ನೋಡಿ ನಮಗೆ ಮೋಟಿವೇಶನ್ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಅಷ್ಟು ವಯಸ್ಸಲ್ಲಿ ಅವ್ರು ಅಷ್ಟು ಕೆಲಸ ಮಾಡಬೇಕಾದ್ರೆ ಸೊ ನಾವು ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕು ಅಂತ ನಾನು ಮೊನ್ನೆ SP ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಈ ಕಾರ್ಯಕ್ರಮದ ಇಂದಿನ ರೂವಾರಿ ಮತ್ತೆ ಮುಖ್ಯ ನಮಗೆ ಏನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಮತ್ತೆ ಇಂಚಿಂಚು ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಅದೇ ರೀತಿ ನಿಕಟಪೂರ್ವ ಶಾಸಕರು ನಾಡಗೌಡರು ಅವರು ಸಚಿವರಾದಾಗ ನಾನು ಬಳ್ಳಾರಿ CO ಇದ್ದೆ. ಸೊ ಆವಾಗ ಹಲವಾರು ಬಾರಿ ಅವರು ಬಳ್ಳಾರಿಗೆ ಬಂದು ರಿವ್ಯೂ ಮಾಡಿದ್ರು. ಆಮೇಲೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೂ ಸಾಕಷ್ಟು ಬಾರಿ ವಿಧಾನಸೌಧದಲ್ಲಿ ಸಿಂಧನೂರು ವಿಷಯವಾಗಿ ಸೊ ನಮ್ಮ ಹತ್ರ ಬಂದು ಫಾಲೋ ಅಪ್ ಮಾಡಿ ಸಾಕಷ್ಟು ಅವರು ಮುತುವರ್ಜಿ ವಹಿಸಿದ್ದಾರೆ. ಬಟ್ ನಂಗೇನು ಆಶ್ಚರ್ಯ ಆಗ್ತಾ ಇದೆ, ಇಲ್ಲಿ ಬಂದಾಗ ನಾನು 9 ವರ್ಷ ಸರ್ವಿಸ್ ಅಲ್ಲಿ ಶಾಸಕರು ಮತ್ತೆ ನಿಕಟಪೂರ್ವ ಶಾಸಕರು ಒಟ್ಟಿಗೆ ಸಿಂಧನೂರು ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇರೋದು ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಇದೇ ತರ ಎಲ್ಲ ತಾಲೂಕಲ್ಲಾದ್ರೆ ಆ ತಾಲೂಕು ಅಭಿವೃದ್ಧಿ ಹಾಗೇ ಆಗುತ್ತೆ. ಮತ್ತೆ ಅಭಿವೃದ್ಧಿ ಆಗದೆ ಇರೋದಕ್ಕೆ ಯಾವ ಶಕ್ತಿನೂ ತಡೆಯೋಕ್ಕಾಗಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ನಿರಾಳವಾಗಿ ಕೆಲಸ ಮಾಡ್ಬೋದು. ಸೊ ಆಮೇಲೆ ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಇದಕ್ಕೆ ಬೆನ್ನೆಲುಬಾಗಿ ನಮಗೆ ಶಾಸಕರು, ಹಿಂದಿನ ಶಾಸಕರು, ಸಂಸದರಿದ್ದಾರೆ, ತಾವೆಲ್ಲ ಇದ್ದೀರಾ, ಮಾಧ್ಯಮ ಬಂಧುಗಳು ಇದ್ದೀರಾ. ಸೊ ಇದನ್ನ ನಾವು ಅದ್ದೂರಿಯಾಗಿ ಮಾಡಿ ತೋರಿಸಲೇಬೇಕು. ಸಿಂಧನೂರು ದಸರಾ ಮೈಸೂರು ದಸರಾಕ್ಕಿಂತ ಕಡಿಮೆ ಇಲ್ಲ ಅಂತ ನಾವು ಮಾಡಿ ತೋರಿಸ್ಬೇಕು. ಆ ಶಕ್ತಿ ನಮ್ಮಲ್ಲಿದೆ, ಅದಕ್ಕೆ ಬೇಕಾಗಿರೋ ಮಾರ್ಗದರ್ಶನ ನಮ್ಮಲ್ಲಿದ್ದಾರೆ. ಒಳ್ಳೆ ಅಸಿಸ್ಟೆಂಟ್ ಕಮಿಷನರು, DYSP, ತಹಸೀಲ್ದಾರು, CMC ಕಮಿಷನರ್ ಇದ್ದಾರೆ. ಸೊ ಇದನ್ನ ನಾವು ಚೆನ್ನಾಗಿ ಮಾಡಿ ತೋರಿಸೋಣ. CM ಬಂದಾಗ CM ಅವರು ನಮಗೆ ಅಪ್ರಿಷಿಯೇಟ್ ಮಾಡೋ ರೀತಿ ನಾವು ಮಾಡಿ ತೋರಿಸ್ಬೇಕು. ಮತ್ತೆ ಇಡೀ ರಾಯಚೂರು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಂಧನೂರು ದಸರಾ ಅಂತ ಒಂದು ಅಚ್ಚು ಉಳಿಬೇಕು. ಸೊ ಈ ತರ ನಾವು ಮಾಡಿ ತೋರಿಸೋಣ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ನಾವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದೇ ತರ ಇನ್ನೊಂದು 10-15 ದಿನ ಮಾಡಿ ಇದನ್ನ ಅದ್ದೂರಿಯಾಗಿ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿ ನಾವು ಮಾಡಿ ತೋರಿಸ್ಬೇಕು. ಥ್ಯಾಂಕ್ ಯು. ವಿರೂಪಾಕ್ಷಪ್ಪ ಅವರು, ಹಿಂದಿನ ಶಾಸಕರಾದ ನಾಡಗೌಡರು ಹೇಳಿದಂಗೆ ಇದು ನಮ್ಮ ಸಮಾಜದ ಬೇರೆ ಬೇರೆ
ಏನು ಜನರಿರ್ತಾರೆ, ಬೇರೆ ಬೇರೆ ವರ್ಗದ ಜನರಿರ್ತಾರೆ, ಅವರೆಲ್ಲ ಒಟ್ಟಾಗಿ ಸೇರಿ ಸಾಮರಸ್ಯದಿಂದ ಒಂದುಗೂಡಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಇದರಲ್ಲಿ ನಮ್ಮ ಅಧಿಕಾರಿಗಳ ಪಾತ್ರ ಬಹುಮುಖ್ಯ. ಈಗಾಗಲೇ ನಾವು 2 ವಾರದ ಹಿಂದೆ DC ಆಫೀಸಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಅರ್ಧ ದಿನ ಮೀಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಬೇರೆ ಬೇರೆ ಸಮಿತಿ ಮಾಡಿದ್ದೀವಿ. ಸೊ ಆ ಸಮಿತಿಯಲ್ಲಿ ಯಾವ ಅಧಿಕಾರಿಗಳು ಏನೇನು ಜವಾಬ್ದಾರಿ ಅಂತ ನಾವಾಗಲೇ ನಿಮಗೆ ತಿಳಿಸಿದ್ದೀವಿ. ಇದ್ರ ಬಗ್ಗೆ ಹಲವಾರು ಸುತ್ತಿನ ಮೀಟಿಂಗು ಆಗಿದೆ. ಸೊ ಯಾರ್ಯಾರು ಈಗ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿದ್ದೀವಿ, ಪ್ರಮುಖವಾಗಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರು, CMC ಕಮಿಷನರು. ಸೊ ಅದಾದ್ಮೇಲೆ ಆಹಾರ ಸಮಿತಿಗೆ AD ವೆಟರ್ನರಿ ಅವರಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳು ಒಂದಾಗಿ, ಅಂದ್ರೆ ಇನ್ನು ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಈಗಾಗಲೇ ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಸೊ ನನಗೆ AC ಮತ್ತೆ ತಹಸೀಲ್ದಾರ್, CMC ಕಮಿಷನರ್ ರೆಗ್ಯುಲರ್ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಬಟ್ ಇದೇ ಏನ್ ನೀವು ಮಾಡ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಿನ ನಿಟ್ಟಲ್ಲಿ ಇನ್ನೊಂದು ವಾರ ನಮ್ಮ ಹತ್ರ ಟೈಮ್ ಇದೆ. ಸೊ ಮಾಡಿ ಎಲ್ಲ ಆಯಾಮದಲ್ಲೂ ಇದು ಸಕ್ಸಸ್ ಮಾಡ್ಕೊಡ್ಬೇಕು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಸೊ ಜೊತೆಗೆ ಮಾಧ್ಯಮ ಬಂಧುಗಳು ಇದ್ದೀರಾ, ವಿವಿಧ ಸಮಾಜದ ಮುಖಂಡರು, ಸಂಘಟನೆಯ ಮುಖಂಡರು, ಸಂಘಗಳ ಪದಾಧಿಕಾರಿಗಳು ಎಲ್ಲ ಇದ್ದೀರಾ. ಸೊ ಒಂದು ಕಾರ್ಯಕ್ರಮ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಕೇವಲ ಅಧಿಕಾರಿಗಳು ಅಥವಾ ಶಾಸಕರು ಅಥವಾ ನಮ್ಮ ಸಿಬ್ಬಂದಿ ಕಡೆಯಿಂದ ಆಗಲ್ಲ. ಸೊ ನಿಮ್ಮ ಪಾತ್ರ ಇದರಲ್ಲಿ ತುಂಬಾ ಮುಖ್ಯ. ಸೊ ಒಂದು ಚಪ್ಪಾಳೆಯಿಂದ ಒಂದು ಕೈ ನಾವಾದ್ರೆ ಇನ್ನೊಂದು ಕೈ ತಾವಾಗಿರ್ತೀರಾ, ಮಾಧ್ಯಮದವರು ಆಗಿರ್ತೀರಾ. ಸೊ ಇದು ಆದಷ್ಟು ನಾವು ಎಲ್ಲರನ್ನು ಹುರಿದುಂಬಿಸಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋ ರೀತಿ ನಾವು ನೋಡ್ಕೋಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ಒಂದು ದೊಡ್ಡ ಸ್ಕೇಲಲ್ಲಿ 9 ದಿನ ನಾವು ಮಾಡ್ತಾ ಇರೋದ್ರಿಂದ ಈ ಸಲ ಚೆನ್ನಾಗಾಗುತ್ತೆ, ಬಟ್ ಅದ್ದೂರಿಯಾಗಿ ಆಗ್ಬೇಕು. ಸೊ ಆ ಥರ ಆದರೆ ಪ್ರತಿ ವರ್ಷ ಇದೊಂದು ಟ್ರೆಂಡ್ ಆಗುತ್ತೆ. ಸೊ ಪ್ರತಿ ವರ್ಷ ನಾವು ಈಗ ಏನು ಯಾವ ಥರ ಮೈಸೂರು ದಸರಾನ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ತಾರೆ, ಅದೇ ಥರ ಸಿಂಧನೂರು ದಸರಾ ಅಂತಾನೆ ಒಂದು ವಿಶಿಷ್ಟವಾಗಿ ಒಂದು ಇದು ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ಮಾಧ್ಯಮ ಬಂಧುಗಳು ಹಾಗೂ ಏನು ಸಮಾಜದ ಮುಖಂಡರು, ಪದಾಧಿಕಾರಿಗಳು ಇದ್ದೀರಾ, ನಿಮ್ಮ ಸಹಕಾರ ನಾನು ಕೋರ್ತೀನಿ. ಇದು ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರು, ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ವರ್ಷಗಳಿಂದ ಮೈಸೂರು ದಸರಾ ಉತ್ಸವವನ್ನು ನಡೆಸಿಕೊಂಡು ಬಂದಿದ್ದು ನಾವೆಲ್ಲರೂ ಕೆಲವು ವರ್ಷಗಳಿಂದ ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಉತ್ಸವಗಳನ್ನು ಮಾಡುವಂಥ ಕಾರ್ಯಕ್ರಮ ಜಿಲ್ಲಾ ಉತ್ಸವಗಳು ನಾವು ಹಾಗಾಗಿ ಇವತ್ತು ತಾಲೂಕು ಮಟ್ಟದ ಉತ್ಸವಕ್ಕೂ ಕೂಡ ಬಂದಿರತಕ್ಕಂಥ ಸಹಜವಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ತನ್ನದೇ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಕಾರಣದಿಂದ ಮತ್ತು ನಮ್ಮ ಭಾರತ ದೇಶದ ಹಳೆಯ ಸಂಸ್ಕೃತಿ, ಹಳೆಯ ಕ್ರೀಡೆಗಳಿರ್ಬೋದು, ಹಳೆಯ ಸಂಸ್ಕೃತಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಪ್ರದರ್ಶನ ಮಾಡುವಂಥ ಒಂದು ಸಂದರ್ಭ. ಒಟ್ಟಾರೆಯಾಗಿ ನಮ್ಮ ಸಿಂಧನೂರು ತಾಲೂಕಿನ ಒಂದು ಇತಿಹಾಸವನ್ನು ತೆರೆದು ಇವತ್ತಿನ ಯುವಕರ ಮುಂದೆ ಹೇಳೋದ್ರ ಜೊತೆಯಲ್ಲಿ ಹೊಸ ಜಾಗತಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜಗತ್ತನ್ನು ಒಂದು ಅಂಗೈಯಲ್ಲಿ ನೋಡುವಂತಹ ಒಂದು ಸಂದರ್ಭ, ಬೇರೆ ಸಂಸ್ಕೃತಿಗೆ ಮಾರುವಂಥ ಒಂದು ಕಾಲ ಇವತ್ತು ನಾವು ಇದ್ದೇವೆ. ಇವತ್ತು ಯುವಕರು ಪರಕೀಯ ಸಂಸ್ಕೃತಿಗೆ ಮಾರುವಂತಹದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ನಮ್ಮ ಹಳೆಯ ಸಂಸ್ಕೃತಿಗಳ ಪರಿಚಯ ಆಗೋದ್ರಿಂದ ಮತ್ತು ನಾವು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದೇನಿದೆ, ಇವತ್ತು ಜಗತ್ತು ಮೆಚ್ಚಿರುವಂತಹ ಒಂದು ಸಂಸ್ಕೃತಿ ಹೊಂದಿರತಕ್ಕಂತಹ ಈ ಎಲ್ಲ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕು, ನಮ್ಮ ಮುಂದಿನ ಯುವ ಪೀಳಿಗೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಕೋನವೂ ಕೂಡ ಇಂಥ ಉತ್ಸವದ ಮೂಲಕ ಕಾರಣ ಆಗ್ಬೋದು ಅನ್ನುವಂಥದ್ದು ನಮ್ಮ ಭಾಗದ ಇತಿಹಾಸ. ನಾವು ವಿಶೇಷವಾಗಿ ಕರ್ನಾಟಕ ಏಕೀಕರಣ ಆಗುವ ಮೊದಲು ನಮ್ಮ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ, ನಾವು ಸಿಂಧನೂರು ತಾಲೂಕಿಂದ ತಗೊಂಡಾಗ ಇದೊಂದು ಬರಗಾಲ ಪ್ರದೇಶವಾಗಿತ್ತು. ಇಲ್ಲೇ ಜನ
ಪ್ರತಿ ವರ್ಷವೂ ಕೂಡ ಗುಳೆ ಹೋಗುವಂತಹ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಇಡೀ ದೇಶಕ್ಕೆ ಅನ್ನ ಭತ್ತ ಬೆಳೆಯುವುದರ ಮೂಲಕ ದೇಶಕ್ಕೆ ಅನ್ನ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏಷ್ಯಾದಲ್ಲೇ ನಂಬರ್ 1 ಟ್ರಾಕ್ಟರ್ ಮಾರಾಟವಾಗುವಂಥ ತಾಲೂಕು, ಏಷ್ಯಾದಲ್ಲೇ ಔಷಧ ಗೊಬ್ಬರಗಳು ಮಾರಾಟ ಆಗುವಂಥ ನಂಬರ್ 1 ತಾಲೂಕು, ಏಷ್ಯಾದಲ್ಲೇ ನಂಬರ್ 2 ಹತ್ತಿ ಬೆಳೆ ಬೆಳೆಯುವಂಥ ಜಿಲ್ಲೆಯೂ ಕೂಡ ಒಂದು ಕಾಲದಲ್ಲಿ ಇತ್ತು, ಅದು ಇವತ್ತಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥವ್ರು ಕೂಡ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕ ನನಗೂ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಇಂಗ್ಲಿಷರ ಜೊತೆಗೂಡಿ ನವಾಬ್ ಸಾಹೇಬ ಕೈ ಜೋಡಿಸಿ, ನಮ್ಮ ಹೈದರಾಬಾದ್ ನವಾಬ್ ಕೈ ಜೋಡಿಸಿ ನಮಗೆ ತುಂಗಭದ್ರಾ ಡ್ಯಾಮ್ ಕಟ್ಟಿದ ಅಂತ ಹೇಳಿ ನಾವೇನು ನಮ್ಮ ಬದುಕಿಗೆ ಹೊಟ್ಟೆ ಪಾಡಿಗಾಗಿ ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಇತ್ತು. ಅದು ಇವತ್ತು ಸಿಂಧನೂರಿನಲ್ಲಿ ಇಡೀ ದೇಶದ ಜನ ತಮ್ಮ ಬದುಕು ರೂಪಿಸಿಕೊಳ್ಳಕ್ಕೆ ನಮ್ಮ ಸಿಂಧನೂರಿಗೆ ಬಂದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸಿಂಧನೂರಲ್ಲಿ ಇಂಥ ರಾಜಧಾನಿ ಇಲ್ಲ ಅಂತಕ್ಕಂಥದ್ದಿಲ್ಲ. ನಮಗೆ ಅನಿಸ್ಬಿಟ್ಟು ಕೆಲವೊಂದು ರಾಜ್ಯಗಳು ಬಿಟ್ಟರೆ ಇವತ್ತು ಬಂಗಾಳಿ ಮತ್ತು ಇಲ್ಲಿ ಇದ್ದಾರೆ, ಪಶ್ಚಿಮ ಬಂಗಾಳದವರು ಇದ್ದಾರೆ, ರಾಜಸ್ಥಾನದವರು ಇದ್ದಾರೆ, ಗುಜರಾತ್ನವರು ಇದ್ದಾರೆ. ಈ ರೀತಿ ಅನೇಕ ರಾಜ್ಯಗಳ ಜನ ಇಲ್ಲಿ ಉದ್ಯೋಗಕ್ಕಾಗಿ ತಮ್ಮ ಬದುಕು ರೂಪಿಸಿಕೊಳ್ಳಲು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹಳ ವೇಗವಾಗಿ ಬೆಳೆಯುವಂತಹ ತಾಲೂಕು, ಅದು ಅತಿ ದೊಡ್ಡ ಭೂಮಿಯನ್ನು ಹೊಂದಿರತಕ್ಕಂಥ ತಾಲೂಕು, ಹೆಚ್ಚು ನೀರಾವರಿಯನ್ನು ಹೊಂದಿರತಕ್ಕಂಥ ತಾಲೂಕು. ಹೀಗಾಗಿ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದುವಂಥ ತಾಲೂಕು. ಈ ತಾಲೂಕಿನ ಉತ್ಸವ ಮಾಡುವಂಥ ಸಂದರ್ಭ, ಇಲ್ಲಿ ನಮ್ಮ ತಾಲೂಕಿನ ವಿಶೇಷತೆ ಏನು ಅಂತಂದ್ರೆ ನನಗನ್ನಿಸ ಮಟ್ಟಿಗೆ ಅಂಬಾದೇವಿ ದೇವಸ್ಥಾನದ ಒಂದು ಕ್ಷೇತ್ರ ಇದೆ, ಪುಣ್ಯಕ್ಷೇತ್ರ. ಅದು ಬಹಳ ಹಳೆಯ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಅದು ಯಾವ ರೀತಿ ಬೆಳವಣಿಗೆ ಆಗಬೇಕಾಗಿತ್ತು ಆ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕಾಗಿಲ್ಲ, ಅದು ಬೇರೆ ಮಾತು. ಅದಿವತ್ತು ಬೇರೆ ರಾಜ್ಯದವರು ಆ ದೇವಸ್ಥಾನಕ್ಕೆ ಭಕ್ತರಾಗಿರುವಂಥ ಸಂದರ್ಭದಲ್ಲಿ ಅದು ಬಹಳ ಹೆಚ್ಚು ಬೆಳವಣಿಗೆ ಆಗಬೇಕಾದ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಆದರೆ ಇದರ ಮೂಲಕ ನಾವಿವತ್ತು ಈಗಾಗಲೇ ಅದರ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳು ಕಟ್ಟಿಕೊಂಡಿದೆ ಅದೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನೂತನ ದೇವಸ್ಥಾನ ಈಗ ನಿರ್ಮಾಣ ಆಗುವಂಥದ್ದು ಆಗ್ತಾ ಇದೆ. ಅದನ್ನು ಹೆಚ್ಚು ಬೆಳವಣಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಕ್ರಿಯೆಗಳನ್ನು ತಯಾರು ಮಾಡಿ ಅದನ್ನು ಬೆಳವಣಿಗೆ ಮಾಡುವಂಥ ಒಂದು ಪ್ರಯತ್ನ ಇವತ್ತು ಆಗ್ತಾ ಇದೆ, ಸಂತೋಷ. ಹಾಗಾಗಿ ಇವತ್ತು ಈ ಉತ್ಸವದ ಮೂಲಕ ಗ್ರಾಮೀಣ ಭಾಗದ ಕ್ರೀಡೆಗಳಿರ್ಬೋದು, ಗ್ರಾಮೀಣ ಭಾಗದ ಸಾಂಸ್ಕೃತಿಕ ಕಲೆಗಳಿರ್ಬೋದು. ಇವತ್ತು ನಾವು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಹೊಲಕ್ಕೆ ಹೋದರೆ ಮಡಿಕೆಯೊಂದು ಹಾಡು ಬೇರೆ, ಬಿತ್ತುವ ಹಾಡು ಬೇರೆ, ಪ್ರತಿಯೊಂದು ನಾವು ಒಕ್ಕಲ್ತನದಲ್ಲಿ ಬಳಕೆ ಮಾಡುವಂಥ ಹಾಡುಗಳಿದ್ವು. ಆ ಹಾಡುಗಳಿರ್ಬೋದು. ನೀವು ಹಳ್ಳಿಗೆ ಹೋದರೆ ಹೆಣ್ಮಕ್ಳು ಮನೆಯಲ್ಲಿ ಹಾಡುವಂಥ ಹಾಡುಗಳು, ಹುಟ್ಟೋ ಹಾಡು ಬೇರೆ, ಬೀಸುವ ಹಾಡು ಬೇರೆ, ತೊಟ್ಲ ಹಾಡು ಬೇರೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಡುವಂಥ ಹಾಡುಗಳು ಬೇರೆ, ಎಲ್ಲವೂ ಕೂಡ ಇವತ್ತು ನಶಿಸಿ ಹೋಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದಂಥ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಅವಕ್ಕೆಲ್ಲವೂ ಕೂಡ ಇವತ್ತು ಮಹತ್ವ ಸಿಗುವಂತಹದ್ದು, ಮುಂದಿನ ಯುವಜನತೆಗೆ ಅದರ ಪರಿಚಯ ಮಾಡಿಕೊಡುವಂತಹದ್ದು, ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಕನಸಿರ್ಬೋದು, ಭಾರತೀಯ ಸರ್ಕಾರದ ಕನಸಿರ್ಬೋದು. ಅವೆಲ್ಲ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳ ಮೂಲಕ ನಾವು ನನಸು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಕಾರಣದಿಂದ ಇವತ್ತು ಈ ಉತ್ಸವವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಜನ ಈ ಉತ್ಸವದಲ್ಲಿ ಭಾಗವಹಿಸಬೇಕು, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಇದು ಮತ್ತೊಂದು ಸಲ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ಜನ ಇದನ್ನು ಉದ್ಯೋಗ ಪಡ್ಕೊಳ್ತಾರೆ ಅಥವಾ ಇದರಲ್ಲಿ ತಾವು ಬಳಕೆ ಆಗ್ತಾರೆ. ಇದೊಂದು ನೂತನವಾದ ಪ್ರಯೋಗ. 9 ದಿನಗಳ ಕಾಲ ನವರಾತ್ರಿ ಉತ್ಸವವನ್ನು ಮಾಡಬೇಕು ಅನ್ನುವ ಉದ್ದೇಶದೊಂದಿಗೆ ಅಪ್ಪನವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದ ಮೇಲೆ ನಮ್ಮನ್ನೆಲ್ಲ ಕರೆದು
ಏನೇನು ನಾವು ತಯಾರಿಗಳನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನನ್ನನ್ನು ಮತ್ತು ಹಿರಿಯರಾದ ವಿಪಕ್ಷಗಳನ್ನು ಕರೆದು ಸಭೆ ಮಾಡಿ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಏನು ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿ ಹಣದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ತೋರಿಸಿದಾಗ ಆವಾಗ ನಮ್ಮ ಮನಸ್ಸಿನಲ್ಲಿದ್ದು ವಿಪಕ್ಷದವರು ನಾವು ಮಾತಾಡಿದ್ದು 9 ದಿನ ಭಾಳ ಕಷ್ಟ ಆಗ್ತದೆ, ಜನರನ್ನು ಸೇರಿಸೋದು ಕಷ್ಟ ಆಗ್ಬೋದು, 3-4 ದಿನ ಮಾಡಿದರೆ ಸರಿ ಇರ್ತದೇನೋ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದಾಗ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ರೆಸಲ್ಯೂಷನ್ಸ್ ಎಲ್ಲ ಆಗಿದ್ದಾವೆ ಅಂತೇಳಿ ತೋರಿಸಿದ್ರು. ಇಷ್ಟೆಲ್ಲ ಆದಮೇಲೆ ಮುಂದುವರಿಯೋದು ಅಂಥೇಳಿ ತೀರ್ಮಾನ ಮಾಡಿ ಈಗ 9 ದಿನಗಳ ದಸರಾ ಮಾಡಬೇಕು ಅಂತ ಒಂದೊಂದ್ಸಲ ನನಗೆ ಅನಿಸ್ತಿತ್ತು. ನನ್ನೂರಿನಲ್ಲಿ ದಸರಾ 9 ದಿನ ಹಿಂದೆ ಮಾಡ್ತಾ ಇದ್ವಿ ನಾವು. ರಥೋತ್ಸವ ಗೀತೋತ್ಸವ ಹೇಳಿದ್ವಿ, 9 ದಿನನೂ ರಥೋತ್ಸವ ಮಾಡ್ತಿದ್ವಿ, ಗರುಡೋತ್ಸವ. ಈಗ 9 ದಿನ ಜನರಿಗೆ ಭಾಗವಹಿಸೋದಕ್ಕೆ ಆಗೋದಿಲ್ಲ ಅಂತೇಳಿ 2 ದಿನ ಮಾಡ್ಕೊಂಡಿದ್ವಿ. ಒಂದು ಗರುಡೋತ್ಸವ, ಒಂದು ರಥೋತ್ಸವ. ನಮ್ಮೂರಿಂದ ದೊಡ್ಡ ತೇರಿದೆ, ರಥೋತ್ಸವ ಇದೆ. ವೆಂಕಟೇಶ್ವರ ದೇವಸ್ಥಾನ ತಿರುಪತಿಯಲ್ಲಿ ಆದಾಗ ಇಲ್ಲಿನೂ ಅದೇ ಸಮಯದಲ್ಲಿ ರಥೋತ್ಸವವೆಲ್ಲ ಮಾಡ್ತಿದ್ವಿ. ಈಗ ಅದರಲ್ಲಿ 9 ದಿನ ಜನ ನಮ್ಮನ್ನು ನಾವು ತೊಡಗಿಸ್ಕೋಬೇಕಲ್ಲ ಅನ್ನೋದು. ಈಗ ಅವರು ಮಾಡ್ತಾ ಇರೋದು ಬೇರೆ ಬೇರೆ ಒಂದೊಂದು ದಿನ ಒಂದೊಂದು ಹೆಸರಿನಲ್ಲಿ ದಸರೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಹೊರಗಿನಿಂದೆಲ್ಲ ಕಲಾವಿದರನ್ನು ಕರೆಸುವುದರ ಮೂಲಕ ಏನೇನು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅನ್ನೋದು. ಈ ದಸರೆ ಅನ್ನೋದು ನವರಾತ್ರಿ ಉತ್ಸವ ಬಹುತೇಕ ನಮ್ಮ ಭಾಗದ ಪ್ರಸಿದ್ಧ ಹಿಂದೂ ಹಬ್ಬಗಳಲ್ಲಿ ಇದು ಒಂದು ಕೂಡ. ಇವತ್ತು ಒಡೆದ ಮನಸ್ಸುಗಳನ್ನು ಕೂಡುವುದಕ್ಕಾಗಿ ನಮ್ಮ ಹಿರಿಯರು ಹಬ್ಬ ಆಚರಣೆಗಳನ್ನು ಮಾಡಿದ್ದಾರೆ. ಜಾತ್ರೆಗಳು, ಹಬ್ಬಗಳು ಯಾಕೆ ಮಾಡಿದ್ದಾರೆ ಅಂದರೆ, ಇವತ್ತು ನೋಡಿ ದಸರೆಯಲ್ಲಿ ಬನ್ನಿಯನ್ನು ನಾವು ಕುಡಿತೇವೆ. ಏನೇ ವೈಮನಸ್ಸುಗಳಿದ್ದರೂ ಕೂಡ ಹೋಗಿ ಬನ್ನಿ ಕೊಟ್ಟು ಇಬ್ಬರು ಸಂತೋಷವಾಗಿರೋಣ ಅಂತಕ್ಕಂಥ ಸಂದೇಶವನ್ನು ಈ ಹಬ್ಬಗಳು ಕೊಡ್ತಾರೆ. ಜಾತ್ರೆಗಳು ಒಡೆದು ಹೋದ ಮನಸ್ಸುಗಳು. ಈಗ ನಮ್ಮೂರಾಗ ಜಾತ್ರೆ ಆಗ್ತದೆ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ಏನೇ ಮನಸ್ಸುಗಳಿದ್ರೆ ಊರಿಗೆ ಕರೀತೇವೆ, ಜಾತ್ರೆ ಇದೆ ಬನ್ನಿ. ಒಡೆದ ಮನಸ್ಸುಗಳು ಮತ್ತೆ ಕೂಡ್ತವೆ. ಆ ಹಿನ್ನೆಲೆಯಲ್ಲಿ ಹಿರಿಯರು ಈ ತರಹದ ಹಬ್ಬಗಳ ಆಚರಣೆಯನ್ನು ಮಾಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆದರೆ ದುರ್ದೈವ ಈಗ ಏನಾಗ್ತಾ ಇದೆ ಅಂದರೆ, ಈ ಹಬ್ಬಗಳು ಕೂಡಿದ ಮನಸ್ಸುಗಳನ್ನು ಒಡೆಯುವಂತ ಕೆಲಸಗಳು ಈ ಹಬ್ಬಗಳಲ್ಲಿ ಆಗೋದನ್ನ ನಾವು ಗಮನಿಸ್ತೇವೆ. ಈ ಮೊಹರಂ ಹಬ್ಬ ಬರ್ತದೆ. ಮೊಹರಂ ಹಬ್ಬದಾಗ ಜಗಳ ತೆಗೆಯಕ್ಕೆ ಬಹಳ ಸಲಿಸಿರ್ತದೆ. ಯಾಕಂದ್ರೆ ಮೊದಲಿಂದ ಬಂದ ಸಂಪ್ರದಾಯ ಅಂದ್ರೆ ಅವ್ರ ಕೈಯಲ್ಲಿ ಕತ್ತಿ ಹಿಡಿದಿರ್ತಾರೆ, ಬಡಿಗೆ ಹಿಡಿದಿರ್ತಾರೆ, ಅಲಾಯ ಮಾಡ್ತಿರ್ತಾರೆ. ಅವಾಗ ಭಾತೃತ್ವ ಭಾವನೆ ಇತ್ತು ನಮ್ಮಲ್ಲಿ. ಈಗ ದ್ವೇಷದ ಭಾವನೆಗಳಿಂದ ಯಾರು ಯಾರನ್ನು ಬಿಡಿತಾರೋ, ಎದಕ್ಕೆ ಬಿಡಿತಾರೋ ಗೊತ್ತಾಗುತ್ತೆ. ಇಂಥ ಗಲಾಟೆಗಳಾದಾಗ ಏನಾಗ್ತದೆ, ಕೂಡಿದ ಮನಸ್ಸುಗಳು ಒಡೆದು ಹೋಗ್ತವೆ. ಹಾಗಾಗಬಾರ್ದು ಹಬ್ಬಗಳು. ಈ ಆಚರಣೆಗಳನ್ನು ಮಾಡುವುದರ ಮೂಲಕ ನಾವು ನಮ್ಮ ಭಾಗದಲ್ಲಿ ಅಣ್ಣ ತಮ್ಮಂದಿರಾಗಿ ಬದುಕುವ ಸಂದೇಶಗಳನ್ನ ಈ ಹಬ್ಬಗಳು ನಮಗೆ ಕೊಟ್ಟಿದ್ದಾವೆ. ಈಗಾಗಲೇ ವಿರೂಪಾಕ್ಷಪ್ಪನವರು ಹೇಳಿದ ಹಾಗೆ ಹಳ್ಳಿಗಳಲ್ಲಿ ಏನು ಓದಿಲ್ಲ, ಏನು ಬರೆಯೋದಕ್ಕೂ ಬರೋದಿಲ್ಲ. ನಮ್ಮೂರವ ಬಂಚಿದ್ಲು ಬಸಮ್ಮ ಈ ಎಲ್ಲ ಪದಗಳನ್ನು, ಜಾನಪದ ಪದಗಳನ್ನು, ಬೀಸೋ ಕಲ್ಲಿನ ಪದಗಳು, ಹುಟ್ಟಿದಾಗ ಆಡುವ ಪದಗಳು ನಿರರ್ಗಳವಾಗಿ ಆಡ್ತಿದ್ಲು. ಆಕೆಗೆ ಯಾರು ಕಲಿಸಿದ್ರು, ಹೆಂಗ್ ಬಂದಿದ್ರು ಗೊತ್ತಿಲ್ಲ. ನಿರರ್ಗಳವಾಗಿ ಆಡ್ತಕ್ಕಂಥ ಬಹಳಷ್ಟು ಜನ ಹೆಣ್ಣುಮಕ್ಕಳು ಗ್ರಾಮೀಣ ಭಾಗದಲ್ಲಿದ್ದಾರೆ. ಬೀಸುವ ಕಲ್ಲು ಪದ ಆಡ್ತಿದ್ರು. ಈಗ ಸುಗ್ಗಿ ಬಂದಾಗ ಕಣ ಮಾಡುವಾಗ ಪದ ಆಡ್ತಾ ಇದ್ರು. ವಿಪಕ್ಷದಲ್ಲಿ ಹೇಳಿದಾಗ ಎಲ್ಲ ಗೀಗಿ ಪದಗಳು ಆಡ್ತಿದ್ರು. ವೆಹಿಕಲ್ ಮೊಬೈಲ್ಸ್, ಹಾಗಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ. ಮೂರನೇದು ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಈ ಮೂರು ನಮ್ಮ ಇಲಾಖೆಯ ಪ್ರಮುಖ ಕರ್ತವ್ಯಗಳು. ಮೊದಲನೇ ಬಾರಿಗೆ ಹೊಸದಾಗಿ ಸಿಂಗೂರಲ್ಲಿ ದಸರಾ ಆರಂಭ ಆಗ್ತಾ ಇದೆ. ಇದು ಯಶಸ್ವಿಯಾಗಲಿ. ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರ
ಸಹಾಯ ನಮಗೆ ತುಂಬ ಅಗತ್ಯ ಇದೆ. ಮತ್ತು ಶಾಸಕರಿಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. 4ನೇ ತಾರೀಕು ಮತ್ತು 5ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ. ಈ ಸಂಬಂಧ ನಾವು ಬಂದೋಬಸ್ತ್ ಮಾಡ್ಕೊತೀವಿ. ಮತ್ತು ಪ್ರತಿ 9 ದಿನಗಳಲ್ಲಿ ಮಾನ್ಯ ಶಾಸಕರು ಬೇರೆ ಬೇರೆ ಸಚಿವರನ್ನ ಆಹ್ವಾನಿಸಿದ್ದಾರೆ. ಅದು ಕೂಡ ನಾವು ಬಂದೋಬಸ್ತ್ ಮಾಡ್ಕೋಬೇಕಾಗುತ್ತೆ, ನಾವು ಮಾಡ್ಕೊಳ್ತೀವಿ. ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ. ಗಾಳಿ ಇರಬೇಕು ಅಲ್ಲಲ್ಲಿ ದಯಮಾಡಿ ತಮ್ಮೆಲ್ಲರ ಸಹಕಾರ, ಮಾಧ್ಯಮ ಸಹಕಾರ ನಮಗೆ ಮುಖ್ಯ ಆಗುತ್ತೆ. ಮತ್ತು ನಮಗೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಸಮನ್ವಯತೆ ನಮ್ಗೆ ಮುಖ್ಯ ಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ಎಂಟ್ರಿ ಆಗ್ತಾ ಇರ್ತದೆ, ಒಂದು ಎಂಟ್ರಿ ಪಾಯಿಂಟ್ ಇರ್ತದೆ. ಆ ಪಾಯಿಂಟಲ್ಲಿ ನಮ್ಮವ್ರು ಇರ್ತಾರೆ. ಕೆಲವು ಸರಿ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ. ಈಗ ಕಾರ್ಯಕ್ರಮದ ಮುಖ್ಯ ಭಾಗದಲ್ಲಿ ಎಂಟ್ರಿ ಇರ್ತದೆ. ಅಂಥ ಟೈಮಲ್ಲಿ ಕೂಡ ಸುಮಾರು ಸಾರಿ ಕಿರಿಕಿರಿ ಆಗ್ತಾ ಇರ್ತದೆ. ಅಂಥದ್ರಲ್ಲಿ ನಮ್ಮ ಬೇರೆ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳು ಮಾನ್ಯ ಗಣ್ಯರ ಸಹಕಾರ ಬೇಕಾಗುತ್ತೆ. ಮತ್ತು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದೋ ಅಲ್ಲೆಲ್ಲ ಸರ್ವೆ ಮಾಡ್ಕೊತೀವಿ. ಸರ್ವೆ ಮಾಡ್ಕೊಂಡು ಆಮೇಲೆ ಬಂದೋಬಸ್ತ್ ಮಾಡ್ಕೊತೀವಿ. ಮತ್ತು ಮೀಡಿಯಾ ಸಹಕಾರ ಕೂಡ ನಮ್ಗೆ ಅಗತ್ಯ ಇದೆ. ದಯಮಾಡಿ ಸಹಾಯಕರಿಸಿ. ಮತ್ತು ಎಲ್ಲ ಸಂಘಟನೆಗಳ ಸಚಿವರು, ಮಾಜಿ ಸಚಿವರು, ಜಿಲ್ಲಾಧಿಕಾರಿಗಳು, ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಶಾಸಕರಾಗಿ ನಾನು ಮೈಸೂರು ಹುಟ್ಟು ದಿನದಿಂದ ಮೊದಲನೇ ವರ್ಷದಿಂದ ಕೂಡ ಲಾಸ್ಟ್ ಇಯರ್ವರೆಗೂ ಮೈಸೂರು ದಸರಾ ನೋಡ್ತಾ ಇರ್ತೀವಿ. ಆದರೆ ಈ ವರ್ಷ ದಸರಾ ಸಿಂಧೂ ನೋಡ್ತಿರೋದು ತುಂಬ ವಿಶೇಷ. ದಸರಾ ಅದಕ್ಕೆ ಬಂದಿರೋದ್ರೆ ಪ್ರಾರಂಭ ಆಗಿದೆ ಅನ್ಸುತ್ತೆ. ಸಮಸ್ಯೆಗಳಿದೆ. ನಮ್ದು 3 ರೋಲಿವೆ. ಇವತ್ತು ಸಿಂಧನೂರು ತಾಲೂಕಾ ಹಿಂದೆ ವಿರೂಪಾಕ್ಷಪ್ಪನವರು ಚಿಕ್ಕವರಿದ್ದಾಗ, ನಾವು ಚಿಕ್ಕವರಿದ್ದಾಗ ಇಲ್ಲಿ ನಮ್ಮ ಮನೆಗೆ ಬರ್ಬೇಕಾದ್ರೆ ಸುಕಾಲ್ಪೇಟೆಗೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಜನ ರಾತ್ರಿ 7 ಗಂಟೆ ಮೇಲೆ ಬರ್ತಿದ್ದಿಲ್ಲ. ಕತ್ಲೆ ಇರ್ತದೆ, ಜಾಲಿಗಳು ಇರ್ತದೆ. ಇದೆಲ್ಲ ನಮ್ಮ ಮನೆಗೆ ಈ ರೋಡಿನ ಕೇಳ್ತಿರ್ಬೇಕು. ಈ ರೋಡಿನ ಮ್ಯಾಗ ಸಿಂಧನೂರು ಈ 60 ವರ್ಷದಿಂದ. ಬಟ್ ಆ ಪರಿಸ್ಥಿತಿ ಇವತ್ತು ಸಿಂಧನೂರು ಇಲ್ಲ. ಇಡೀ ಗುಲ್ಬರ್ಗ ವಿಭಾಗದಲ್ಲಿ ವೇಗವಾಗಿ ಬೆಳೀತಿರುವ ಒಂದು ಪಟ್ಟಣದಲ್ಲಿ ಮೊದಲನೇ ಸ್ಥಾನದಲ್ಲಿ ಸಿಂಧನೂರು ಇದೆ. ವಿರೂಪಾಕ್ಷಪ್ಪನವ್ರು ಬರೀ ಟ್ಯಾಕ್ಟರ್ ಅಷ್ಟೇ ಹೇಳಿದ್ರು. ಗೂಗಲ್ನಲ್ಲಿ ತೆಗೆದು ನೋಡ್ರಿ, ಎಲ್ಲ ದೃಷ್ಟಿಕೋನದಲ್ಲಿ ಸಿಂಧನೂರು ಮೊದಲ ಸ್ಥಾನದಲ್ಲಿ. ದೇಶದಲ್ಲಿ ತಾಲೂಕದಲ್ಲಿ ಮುಂದುವರೆದಿರ್ತಕ್ಕಂಥ ತಾಲೂಕದಲ್ಲಿ ಎಲ್ಲ ದೃಷ್ಟಿಕೋನದಲ್ಲಿ ಸಿಂಧನೂರು ಮುಂದೆ. ಗೂಗಲ್ನಲ್ಲಿ ತೆಗೆದು ನೋಡ್ರಿ. ಅಂದರೆ ಆ ರೀತಿ ತಾಲೂಕ ವೇಗವಾಗಿ ಬೆಳೀತಾ ಇದೆ. ಅದನ್ನು ಬೆಳೀತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಸಂಸ್ಕೃತಿ, ಕಲೆ ಮತ್ತು ಶಿಕ್ಷಣ, ನೀರಾವರಿ ಇವೆಲ್ಲಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನ ಈ ಕಾರ್ಯಕ್ರಮದಿಂದ ಹಾಗೂ ಸಾಮಾಜಿಕ ಬದಲಾವಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಈ ಬಂದಿರತಕ್ಕಂಥ ಎಲ್ಲರ ಮುಖಂಡರಲ್ಲಿ, ನಗರಸಭೆಯ ಸದಸ್ಯರಲ್ಲಿ, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಮಾಧ್ಯಮದ ಗೆಳೆಯರಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಪ್ರಯತ್ನ ನಮ್ಮೊಂದಿಗೆ ನೀವು ಸೇರಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತಿನ ಈ ಕಾರ್ಯಕ್ರಮ ಒಂದು ದಸರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಈ ಹಿನ್ನೆಲೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ದೇವೆ. ಇವತ್ತಿನ ಸಭೆ ಕೂಡ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾಡಗೌಡರು, ವಿರೂಪಾಕ್ಷಪ್ಪವರು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅನೇಕ ವಿಚಾರಗಳನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಎಲ್ಲರೂ ಸೇರಿ ಒಮ್ಮನಸ್ಸಿನಿಂದ, ಒಗ್ಗಟ್ಟಿನಿಂದ ಮಾಡಿದರೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯವನ್ನು ಎಲ್ಲರೂ ಒಪ್ಪುವುದರಿಂದ ಹೇಳಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಸಿಂಧನೂರು ಪಟ್ಟಣದಲ್ಲಿ, ಸಿಂಧನೂರು ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಎಲ್ಲರನ್ನ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡತಕ್ಕಂಥ ಪ್ರಯತ್ನ ನಡೆದಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಈ ಕಾರ್ಯಕ್ರಮದ
ಸುಮಾರು 9 ದಿನಗಳ ಪಟ್ಟಿಯನ್ನು ಕಾರ್ಯಕ್ರಮದ ಕಾರ್ಯದರ್ಶಿಗಳಾದ ದೇವೇಂದ್ರಗಳು ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಯಾವ ದಿವಸ ಯಾವ ಕಾರ್ಯಕ್ರಮ ಇರುತ್ತೆ, ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಒಂದು ಸಮಯ ಮತ್ತು ಒಂದು ಶಿಸ್ತು ಮತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಪ್ರಯತ್ನ ನಾವು ನೀವೆಲ್ಲರೂ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅದು ಬಹಳ ಮುಖ್ಯ. ಸಾರ್ವತ್ರಿಕವಾಗಿ ಎಲ್ಲರೂ ಸೇರೋದು ಒಂದು ಭಾಗ, ಕೆಲಸ ಕಾರ್ಯಗಳನ್ನು ಮಾಡೋದು ಒಂದು ಭಾಗ. ಅದಕ್ಕೆ ಕಮಿಟ್ಮೆಂಟ್ ಬೇಕಾಗುತ್ತೆ. ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕು, ಸಮಯದ ಪ್ರಜ್ಞೆ ಇರಬೇಕು ಮತ್ತು ಕಾರ್ಯಕ್ರಮಗಳಿಗೆ ಬಂದಿರತಕ್ಕಂಥ ಆಹ್ವಾನಿತರಿಗೆ ಅವ್ರಿಗೆ ಸಿಗ್ತಕ್ಕಂಥ ಗೌರವದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅವ್ರನ್ನ ಅಚ್ಚುಕಟ್ಟಾಗಿ ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮೆಲ್ಲರಿಂದ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳು ಮಾಡಬೇಕಾದ್ರೆ ಇವತ್ತಿನಿಂದ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ನೀವೆಲ್ಲರೂ ತೆಗೆದುಕೊಂಡು ಅದರ ಜೊತೆಗೆ ಇನ್ನಷ್ಟು ಕೆಲವು ಜನರನ್ನ ಇನ್ನೊಂದು ಈಗಾಗಲೇ ಹೆಚ್ಚು ಕಡಿಮೆ ಜಿಲ್ಲಾಧಿಕಾರಿ ಹೇಳಿದಾಗೆ, ಉಪಕ್ಷೇತ್ರವರು ನಾಡುಗಳು ಹೇಳಿದಾಗೆ ಎಲ್ಲ ರೀತಿಯ ಗಂದು ವ್ಯಾಪಾರಸ್ಥರ ಸಭೆಗಳನ್ನು ಮಾಡಿದ್ದೀವಿ, ಡಾಕ್ಟರ್ ಅಸೋಸಿಯೇಷನ್ ಸಭೆಗಳನ್ನು ಮಾಡಿದ್ದೀವಿ ಮತ್ತು ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಸಭೆ ಮಾಡಿದ್ದೀವಿ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆಯನ್ನು ಮಾಡಿದ್ದೇವೆ. ಮಾಡಿ ಇವತ್ತು ಎಲ್ಲರನ್ನ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಒಂದು ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಿನ್ನೆ ದಿವಸ ನಾನು ಬೆಳಗ್ಗೆ ಮಾತಾಡಿದ್ದಿಲ್ಲ, ನೀವು ಒಂದ್ಸಲ ಬರ್ರಿ, SP ಅವರು, ನೀವು CO ಎಲ್ಲರೂ ಬಂದು ಏನೇನು ಸಿದ್ಧತೆಗಳಾಗಿದ್ದಾವನ್ನೆಲ್ಲ, ಯಾಕಂದರೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರಿಂದ ಅವರು ಕೂಡ ಬಂದು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಸ್ಥಳದ ಪರಿಶೀಲನೆ ಮಾಡಿ ಹೋಗ್ಬೇಕಾಗುತ್ತೆ. ಯಾವಾಗಾದ್ರೂ ಬರಲೇಬೇಕು, ಇವತ್ತೇ ಬಂದ್ಬಿಡ್ರಿ, ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಎಂಬ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದಷ್ಟೇ, ಈ ಉಳಿದಿರೋದು ಒಂದು ವಾರ 10 ದಿವಸ ಟೈಮ್. ಈ ವಾರ 10 ದಿವಸದಲ್ಲಿ ಎಲ್ಲ ಸಿದ್ಧತೆಗಳಾಗಬೇಕು. ಪೂರ್ವಭಾವಿ ಸಭೆಗಳಾಗಿದ್ದಾವೆ, ಕಾರ್ಯಕ್ರಮಗಳ ಪಟ್ಟಿ ಆಗಿದೆ, ಗಣ್ಯರನ್ನ ಯಾರ್ಯಾರು ಸೇರಿಸ್ಬೇಕು, ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು, ಸ್ಪೋರ್ಟ್ಸ್ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು, ಸಾಹಿತಿಗಳ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಮಹಿಳಾ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಮತ್ತು ದಸರಾ ಈ ರೈತ ದಸರಾ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಮನೆಯ ಹಂತದಲ್ಲಿ ಒಂದು ನಾವೆಲ್ಲರೂ ಬಂದಿದ್ದೇವೆ. ಈ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಿ ಜಾರಿ ಮಾಡಬೇಕಾಗಿದೆ. ಎಲ್ಲರೂ ಸೇರಿ ಮಾಡಬೇಕಾದ್ರೆ ಜನಸಮೂಹ ಇನ್ವಾಲ್ವ್ ಆಗಬೇಕು. ಮಾಡೋರು ಒಂದು 50-100 ಮಂದಿ ಎಲ್ಲರೂ ಸೇರಿ ಮಾಡ್ಬೋದು. ಬಟ್ ಅದಕ್ಕೆ ಆಕರ್ಷಣೆ ಬರ್ಬೇಕಂದ್ರೆ, ಕಾರ್ಯಕ್ರಮಕ್ಕೆ ಆಕರ್ಷಣೆ ಬರ್ಬೇಕಂದ್ರೆ ಜನರು ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಹೆಚ್ಚಿನ ಒಂದು ಸೊಬಗು ಈ ಕಾರ್ಯಕ್ರಮಕ್ಕೆ ಬರುತ್ತೆ. ಇವತ್ತೇನಾಗಿದೆ